ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ 12ನೇ ವಾರದ ಮೊದಲನೇ ಟಾಸ್ಕ್ ಇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಎಲ್ಲ ದಿನಸಿ ಸಾಮಗ್ರಿಗಳನ್ನ ಗಳಿಸೋದಕ್ಕೆ ಇವತ್ತು ಮೊದಲನೇದಾಗಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಡೆನೂ ಕೂಡ ಈಗ ಪೇಪರ್ ಪೀಸ್ ಅದು ಇದು ಎಲ್ಲ ಹಾಕಿ ಮನೆಯನ್ನು ತುಂಬ ಹಾಳು ಮಾಡಿರ್ತಾರೆ. ಇದನ್ನು ಕ್ಲೀನ್ ಮಾಡುವಂಥದ್ದು ಸ್ಪರ್ಧಿಗಳಿಗೆ ಒಂದು ನೀಡಿರುವಂಥ ಟಾಸ್ಕ್ ಆಗಿರುತ್ತೆ. 60 ನಿಮಿಷದೊಳಗಡೆ ಎಲ್ಲ ಕೂಡ ಕ್ಲೀನ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ಎಲ್ಲರೂ ಕೂಡ ಕ್ಲೀನ್ ಮಾಡ್ತಿರ್ತಾರೆ. ಎಲ್ಲರೂ ಕೂಡ ಇಲ್ಲಿ ಕ್ಲೀನ್ ಮಾಡ್ತಿರ್ತಾರೆ. ರಜತ್ ಅವರು ಸೋಫಾ ಮೇಲೆ ಕೂರ್ತಿರೋದನ್ನ ನೋಡಿ ತ್ರಿವಿಕ್ರಮ್ ನೀನು ಒಬ್ಬನೇ ಅಲ್ಲಿ ಕೂತಿರೋದನ್ನ ನೋಡೋಕ್ಕಾಗ್ತಿಲ್ಲ ಗುರು ಅಂತಲೂ ಕೂಡ ತ್ರಿವಿಕ್ರಮ್ ಇಲ್ಲಿ ಹೇಳ್ತಾರೆ. ಇನ್ನು ಈ ವಿಷಯಕ್ಕೆ ಗೌತಮಿಯವರು ಇಲ್ಸಲ್ಲದೇನೆ ಸುಮ್ಮನೆ ರಿಯಾಕ್ಟ್ ಮಾಡೋರು ಅನ್ಸುತ್ತೆ. ಡೈಲಾಗ್ ಹೊಡಿ ಕೂತ್ಕೋ ಹಣ್ಣು ತಿನ್ನು ಇಷ್ಟೇ ಅಂತ ಕೂಡ ಇಲ್ಲಿ ಗೌತಮಿಯವರು ರಜತ್ ಬಗ್ಗೆ ಹೇಳ್ತಾರೆ. ಇದಕ್ಕೆ ಕೋಪಗೊಂಡ ರಜತ್ ರವರು ಗೌತಮಿ ಜೊತೆ ಜೋರಾಗಿನೇ ಜಗಳವನ್ನ ಆಡ್ತಾ ಇದ್ದಾರೆ. ನಿಮ್ಮ ಮನೆಯಿಂದ ತಂದುಕೊಟ್ಟಿದ್ದೀನಿ ನೀನು ಹಣ್ಣನ್ನ ಅಂತ ಕೂಡ ರಜತ್ ಇಲ್ಲಿ ರೊಚ್ಚಿ ಕೇಳ್ತಾರೆ. ಈ ರೀತಿಯಾಗಿ ಮಾತಿನ ಚಟಾಪಟಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೋಪದಲ್ಲಿ ಅಲ್ಲಿದ್ದಂಥ ಪಿಲ್ಲೋನ ತೆಗೆದು ಗೌತಮಿ ಬಳಿ ಎಸಿತಾರೆ. ಗೌತಮಿಯವರು ಮತ್ತೆ ಅದನ್ನು ತೆಗೆದು ಅವ್ರ ಹತ್ರನೇ ಎಸಿತಾರೆ. ನೋಡ್ಕೊಂಡು ಹಾಕಬೇಕು ಸುಮ್ಮನೆ ಹಾಕೋದಲ್ಲ ಅಂತ ಹೇಳಿ ರಜತ್ ಕೂಡ ಅವ್ರ ಬಳಿ ಇದ್ದಂಥ ಪಿಲ್ಲೋನ ಗೌತಮಿ ಬಳಿ ಎಸಿತಾರೆ. ತುಂಬ ನೋವಾಯಿತು ಅನಿಸುತ್ತೆ ಅಲ್ವಾ ಅಂತಲೂ ಕೂಡ ಗೌತಮಿಯವರು ಇಲ್ಲಿ ರಜತ್ಗೆ ಪ್ರವೋಕ್ನ ಮಾಡ್ತಿರ್ತಾರೆ. ಡ್ರಾಮಾ ಮಾಡ್ಕೊಂಡೆ ಬಂದ್ಬಿಟ್ಟೆ 12 ವಾರ ಬಾ ಅಂತ ಕೂಡ ರಜತ್ ಇಲ್ಲಿ ಹೇಳಿದಾಗ ಡೈಲಾಗ್ ಹೊಡ್ಕೊಂಡು ನೀವೇ ಬಂದಿಲ್ವಾ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಬಕೆಟ್ ಈಗ ಇನ್ನೊಂದು ಬಕೆಟ್ ಹಿಡ್ಕೊಂಡಿದೆ ಅಂತಲೂ ಕೂಡ ಗೌತಮಿಗೆ ಸರಿಯಾಗಿನೇ ಉರಿಸ್ತಿರ್ತಾರೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಮಾತಿನ ಮಧ್ಯೆ ರಜತ್ ಅವರು ನಡಿ ಇಲ್ಲಿಂದ ನೀನು ಸಾಕು ಅಂತ ಕೂಡ ಹೇಳ್ತಾರೆ. ನಾನು ನಡೆಯೋಕ್ಕಲ್ಲ ಗುರು ಬಂದಿರೋದಿಲ್ಲ ನಾನು ಅಂತಲೂ ಕೂಡ ಗೌತಮಿಯವರು ಇಲ್ಲಿ ಉತ್ತರವನ್ನು ಹೇಳ್ತಿರ್ತಾರೆ. ನೀನು 12 ವಾರದಿಂದ ಕಿತ್ತು ದಬಾಕಿರೋದನ್ನು ನಾನು ನೋಡಿದ್ದೀನಿ. ನನಗೆ ಯಾರೋ ಸಪೋರ್ಟ್ ಬೇಕು ಅಂತ ಇನ್ನೊಬ್ರು ಕಾಲು ಹಿಡಿಯೋದನ್ನು ನಾನು ನೋಡಿದ್ದೀನಿ ಚೆನ್ನಾಗಿನೇ. ಇಂಡಿವಿಜುವಲ್ ಆಗಿ ಆಡು ನೀನು ಒಬ್ಬಳು ನಾಟ ಆಡು ಅಂತಲೂ ಕೂಡ ರಜತ್ ಅವರು ಡೈರೆಕ್ಟಾಗಿಯೇ ಗೌತಮಿಗೆ ಇಲ್ಲಿ ಬೈತಿರ್ತಾರೆ. ಈ ರೀತಿಯಾಗಿ ರಜತ್ ಮತ್ತು ಗೌತಮಿ ಮಧ್ಯೆ ಜೋರಾದ ಜಗಳ ನಡೀತಾ ಇದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಸುಮ್ಮನೆ ನೋಡ್ತಾ ಇದ್ದಾರೆ. ಇನ್ನು ತ್ರಿವಿಕ್ರಮ್ ಹೇಳಿದ ಮಾತಿಗೆ ಗೌತಮಿಯವರು ರುಚಿ ಹೇಳ್ತಾರೆ. ಇಲ್ಲಿ ಪ್ರವೋಕ್ ಮಾಡಿದ್ದು ರಜತ್ನ ಗೌತಮಿಯವರೇ. ಸೊ ಈಗ ರಜತ್ ಮತ್ತು ಗೌತಮಿ ಮಧ್ಯೆ ದೊಡ್ಡ ಜಗಳ ನಡೀತಾ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಮ ಪ್ರಕಾರ ಗೌತಮಿ ಅಥವಾ ರಜತ್ ಇಬ್ಬರಲ್ಲಿ ಯಾರು ಸರಿ ತಪ್ಪು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.